ಗೈಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇರೋದು ಸಂಜೆ ಒಂದು 4:50ಕ್ಕೆ. ಆ್ಯಕ್ಚುಲಿ ಏನಕ್ಕೆ ಲೇಟ್ ಆಯಿತು ಅಂತಂದರೆ ಒಂದು ಪಾರ್ಸಲ್ ಕಳಿಸ್ಬೇಕಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಜೊತೆಗೆ ಮೋಡ ಆಗಿದೆ. ಹವಾಮಾನ ಇಲಾಖೆಯವರು ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ 2 ದಿನದಲ್ಲಿ ಮಳೆ ಆಗುತ್ತೆ ಅಂತ ಹೇಳೋರೆ. ಏನೋ ಆದರೆ ಒಳ್ಳೆಯದು, ಯಾಕೆಂದರೆ ನಿಮಗೆ ಗೊತ್ತು, ಟಿ ವಿ ನ್ಯೂಸಲ್ಲೆಲ್ಲ ನೋಡಿರ್ತೀರ, ಬೆಂಗಳೂರಲ್ಲಿ ನೀರಿಗೆ ಬರ ಬಂದಿರೋ ವಿಷಯ. ಹೌದು, ತುಂಬ ಯಥೇಚ್ಛವಾಗಿ ಬರ ಬಂದ್ಬಿಟ್ಟಿದೆ. ಹೆಂಗೆ ಅಂದರೆ ಕುಡಿಯೋ ನೀರಿಗೂ ಜಗಳ ಆಡ್ತವ್ರೆ ಜನ, ಲೈನ್ ಮೇಲೆ ನಿಂತ್ಕೊಂಡು ಜಗಳ ಆಡ್ತವ್ರೆ. ಸೊ ಆದಷ್ಟು ಬೇಗ ಮಳೆ ಬರಲಿ, ಇಡೀ ಕರ್ನಾಟಕಕ್ಕೆ ಮಳೆ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಳೋರೆ, ನೋಡೋಣ ನ್ಯೂಸಲ್ಲಿ ನಿಜ ಆಗುತ್ತಾ, ನಿಜವಾಗ್ಲೂ ಮಳೆ ಬರುತ್ತಾ ಅಂತ ನೋಡಬೇಕು, ಕಾದು ನೋಡಬೇಕಾಗಿದೆ. ಬನ್ನಿ ಇವತ್ತಿನ ಕಮೆಂಟ್ಸ್ಗಳಿಗೆ ಉತ್ತರ ಕೊಡೋಣ. ಆ್ಯಕ್ಚುಲಿ ಎಷ್ಟೊಂದು ಕಮೆಂಟ್ಸ್ಗಳಿಗೆ ಉತ್ತರ ಕೊಡಲಿಲ್ಲ. ಹಂಗೆ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ, ಬ್ರೋ ಡೈಲಿ ಹಾಕಿ ಅಂತ. ಏಕೆ ಅಂತಂದರೆ ಇವಾಗ ನಾನು ಡೈಲಿ ಹಾಕ್ಬೋದು, ಬಟ್ ಏನಿದು ಒಂದೊಂದು ದಿನ ಕತ್ಲೆ ಆಗ್ಬಿಡುತ್ತೆ. ನಾನು ಕಾಲೇಜು ಕೆಲಸ ಅಂದ್ಕೊಂಡು ಏನಾಗ್ಬಿಡುತ್ತೆ, ಕತ್ಲೆ ಆಗ್ಬಿಡುತ್ತೆ, ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಡೈಲಿ ಹಾಕ್ತಿಲ್ಲ ಅಷ್ಟೇ. ಇಲ್ಲಾಂದ್ರೆ ಹಾಕ್ತೀನಿ ಡೈಲಿ ಮನೇಲಿದ್ದರೆ. ಆಮೇಲೆ ಎಷ್ಟೊಂದು ಜನ ಕೇಳ್ತಾ ಇದ್ರಲ್ಲ, ಇದು ಸಮ್ಮರಲ್ಲಿ ಬ್ರೀಡ್ ಮಾಡಬಾರ್ದು, ಏನಕ್ಕೆ ಕೇಳ್ತೇನೆ ಅಂತ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಸಮ್ಮರಲ್ಲಿ ಯಾಕೆ ರೆಸ್ಟ್ ಕೊಡಬೇಕು ಅಂತ. ಅದೇ ಥರದ್ದು ಒಬ್ಬರು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿದ್ರು. ಪಾಪ ಅವ್ರ ಬರ್ಡು ಏನಾಗಿದೆ ಅಂತಂದರೆ ಮೊಟ್ಟೆ ಇಕ್ಕಿದೆ, ಎಲ್ಲ ಬಾಕ್ಸ್ ಒಳಗಡೆ ಮೊಟ್ಟೆ ಇಕ್ಕಿದೆ ಅಂತೆ. ಎಲ್ಲ ಮೊಟ್ಟೆ ಇಟ್ಮೇಲೆ ನಾನು ಆಚೆ ತೆಗಿಯೋಣ ಅಂದ್ಬಿಟ್ಟು ಎಲ್ಲ ಮೊಟ್ಟೆ ಇಟ್ಮೇಲೆ ನಾನು ಆ ಬ್ರೀಡಿಂಗ್ ಬಾಕ್ಸ್ನ ರಿಮೂವ್ ಮಾಡೋಣ ಅಂದ್ಬಿಟ್ಟು ಅವ್ರು ಏನು ಮಾಡೋರೆ, ಎಲ್ಲ ಮೊಟ್ಟೆ ಇಡೋವರೆಗೂ ಕಾದವ್ರೆ. ಅಷ್ಟರಲ್ಲಿ ಹೀಟ್ ಸ್ಟ್ರೋಕ್ ಆಗಿದೆ. ಹೀಟ್ ಸ್ಟ್ರೋಕ್ ಆಗಿ ಸಂಜೆ ಬರ್ತಿರೋಗಿದೆ. ಸೊ ಹಂಗಾಗಿ ನಾನು ಇದಕ್ಕೋಸ್ಕರ ಹೇಳೋದು, ದಯವಿಟ್ಟು ಯಾರು ಕೂಡ ಬ್ರೀಡ್ ಮಾಡಿಸ್ಬೇಡಿ. ಯಾಕೆಂದರೆ ತುಂಬ ಹೀಟ್ ಇರುತ್ತೆ. ಹೀಟ್ ಪ್ರೆಷರ್ ತಡೆಯೋಕೆ ಆಯ್ತಲ್ಲ ಮನುಷ್ಯನಿಗೆ. ಮೊದಲೇ ಮಳೆ ಇಲ್ಲ, ಹೋದ ವರ್ಷ ಮಳೆ ಇರಲಿಲ್ಲ. ಸೊ ಇವಾಗ ಹೆವಿ ಬಿಸಿಲಾಗ್ಬಿಟ್ಟಿದೆ. ಸೊ ಇವಾಗ ಏನಾರ ಒಂಚೂರು ಮಳೆ ಬಂದರೆ ತಂಪಾಗ್ಬೋದು. ನೋಡೋಣ, 2 ದಿನದಲ್ಲಿ ಬರುತ್ತೆ ಅಂತ ಹೇಳೋರಂತೆ. ಅದು ನಿಜಾನೇ ಸುಳ್ಳು ಗೊತ್ತಿಲ್ಲ, ಏನು ಬರುತ್ತಾ ಇಲ್ವೋ, ಸುಮ್ಮನೆ ಜನ ಕಣ್ಣೋರ್ಸಕ್ಕೆ ಏನಾರು ಹೇಳೋರ ಅಂತ. ಸೊ ನೋಡಬೇಕಾಗಿದೆ ಕಾದಿ. ಅವರು ನೋಡಿ ಆ ಥರ ಮಾಡಿದಾಗ ಏನಾಗಿದೆ, ಅವ್ರು ಬರ್ಡ್ ತಿರೋಯ್ತು ಇವಾಗ. ಸೊ ಹಂಗಾಗಿ ನಾನು ಹೇಳೋದಿಷ್ಟೇ, ನೀವು ಯಾರು ಕೂಡ ಸಮ್ಮರಲ್ಲಿ ಬ್ರೀಡಿಂಗ್ನ ಮಾಡಲೇಬೇಡಿ. ನೋಡಿ ಇಷ್ಟು ಆರಾಮಾಗಿ ಎಲ್ಲ ಕೇಜ್ಗಳೆಲ್ಲ ಫ್ರೀಯಾಗಿ ಹಾಕ್ಬಿಟ್ಟಿದ್ದೀನಿ. ಆರಾಮಾಗಿರಲಿ ಬರ್ಡ್ಸ್ಗಳು ಆಟ ಆಡ್ಕೊಂಡು. ಬೇಸಿಗೆಗಾಲದಲ್ಲಿ ಬೇಸಿಗೆ ರಜೆ ಅವಕ್ಕೂ ಬೇಕಲ್ಲ, ಮನುಷ್ಯರಿಗೆ ಮಾತ್ರ, ಮಕ್ಳುಗಳಿಗೆಲ್ಲರಿಗೂ ಬೇಸಿಗೆ ರಜೆ ಬೇಕು, ವೆಕೇಶನ್ ಬೇಕು. ಪಾಪ ಬರ್ಡ್ಸ್ಗಳಿಗೂ ಇರಲಿ ಅಂದ್ಬಿಟ್ಟು ನಾನು ವೆಕೇಶನ್ನ ಕೊಟ್ಟಿದ್ದೀನಿ ಇವಾಗ ಅಂತ ನೀವು ಕೂಡ ಕನ್ಸಿಡರ್ ಮಾಡ್ಬೋದು ಬೇಸಿಗೆಗಾಲನ. ಏನಂತೀರಾ? ಅಷ್ಟೇ. ಇವೆಲ್ಲ ಏನಕ್ಕೆ ಅದು ಯಾವುದೋ ಒಂದು ಕಮೆಂಟ್ ಇದಿತ್ತಲ್ಲ, ಯಾವುದೋ ರೀಲ್ಸ್ದು, ಆ ಥರ ಆಯ್ತು ಕತೆ. ಏನಂತೀರಾ ಅನ್ನೋದು, ಅದು ಫುಲ್ಲು ಟ್ರೆಂಡ್ ಆಗ್ಬಿಟ್ಟಿತ್ತು ಅವಾಗ. ಇವತ್ತಿನ ಕಮೆಂಟ್ಸ್ಗೆ ಹೋಗ್ಬಿಡೋಣ. ಆ್ಯಕ್ಚುಲಿ ಎಷ್ಟೊಂದು ಜನ ಕಮೆಂಟ್ಸ್ ಮಾಡೋರೆ, ಎಲ್ಲ ಕಮೆಂಟ್ಸ್ಗಳಿಗೂ ಉತ್ತರ ಕೊಡೋಣ. ಇವತ್ತಿನ ಮೊದಲನೆಯ ಕಮೆಂಟ್ ಬಂದ್ಬಿಟ್ಟು, ಕಮೆಂಟ್ ಮಾಡಿರೋದು ಕೃತಿಕ್ ಅವರು ಕಮೆಂಟ್ ಮಾಡಿರೋದು. ಬ್ರೋ, ನಮ್ಮ ಬರ್ಡ್ ಪೇರ್ ಆಗಿದೆ, ಆದರೆ ಒಂದು ಮೊಟ್ಟೆ ಇಟ್ಟು ಮತ್ತೆ ಮೊಟ್ಟೆನ ಇಟ್ಟಿಲ್ಲ, ಯಾಕೆ ಬ್ರೋ? ಫುಡ್ ಎಕ್ಸ್ಚೇಂಜ್ ಎಲ್ಲ ಮಾಡ್ತಾ ಇದೆ, ಆದ್ರೂ ಮೊಟ್ಟೆ ಬ್ರೋ. ಆ್ಯಕ್ಚುಲಿ ಅದೇನಾಗುತ್ತೆ ಅಂತಂದರೆ, ಇವಾಗ ಎಷ್ಟೋ ಜನ ಇದನ್ನೂ ಕೇಳಿದ್ರಿ, ಬ್ರೋ ನಾವು ಫ್ರೀ ಫ್ಲೈಟಿಗೆ ಅಂತ ಬಿಟ್ಟಿದ್ದೀನಿ, ಆದರೂ ಕೂಡ ಕೇಜಲ್ಲಿ ಮೊಟ್ಟೆ ಇಡ್ತಾ ಇದೆ ಅಂತ. ಸೊ ಅದಕ್ಕೇನು ಸೊಲ್ಯೂಷನ್ ಅಂತಂದರೆ, ನೀವೇನು ತಲೆಗೆಡ್ಸ್ಕೊಳಂಗೇನಿಲ್ಲ, ಅದಕ್ಕೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ನ ಕೊಡ್ತಾಯಿರಿ. ನಾನು ಏನು ಹೇಳಿದ್ದೀನಿ, ಶಾರ್ಕೋಫೆರಾಲ್ ಅದನ್ನು ಕೊಡಿ, ಒಂದು ವಾರಕ್ಕೆ 2 ಸರಿನಾರು ಕೊಡಿ, ಒಂದು ವಾರಕ್ಕೆ ಶಾರ್ಕೋಫೆರಾಲ್ ಕೊಡಿ. ಸೊ ಅವಾಗ ಏನೇ ಮೊಟ್ಟೆ ಇಟ್ಟು ಕ್ಯಾಲ್ಸಿಯಂ ಕಳ್ಕೊಂಡಿದ್ರು ಮತ್ತೆ ರೀಗೇನ್ ಆಗುತ್ತೆ. ನೀವು ಶಾರ್ಕೋಫೆರಾಲ್ ಅಂತ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಥವಾ ನಿಮಗೆ ಯಾವುದು ಅನುಕೂಲ ಇದೆ ಕ್ಯಾಲ್ಸಿಯಂ ಸಪ್ಲಿಮೆಂಟು ಅದನ್ನು ಕೊಡ್ಬೋದು. ಅವಾಗ ಏನಾಗುತ್ತೆ, ರಿಕವರಿ ಆಗುತ್ತೆ ಬರ್ಡು. ಅದು ನಾವು ಸ್ಟಾಪ್ ಮಾಡೋಕ್ಕಾಗೋದು ಬರೀ ಬ್ರೀಡಿಂಗ್ ಮರಿ ಮಾಡೋದನ್ನ ಸ್ಟಾಪ್ ಮಾಡ್ಬೋದು, ಮೊಟ್ಟೆ ಇಕ್ಕನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಅದು ಮೊಟ್ಟೆ ಇಡ್ತಾ ಇರುತ್ತೆ. ಸೊ ಅದನ್ನು ರೆಸ್ಟ್ ಯಾವ ಥರ ಕೊಡೋದು ಅಂತಂದರೆ, ನೀನು ಡೀಪಾಗಿ ರೆಸ್ಟ್ ಕೊಡಬೇಕು ಅಂತಂದರೆ ಮೇಲ್ ಫಿಮೇಲ್ ಸಪ್ರೇಟ್ ಮಾಡಿಬಿಡಿ. ಮೇಲ್ ಒಂದು ಕಡೆ ಮೇಲ್ 1 ಕೇಜಲ್ಲಿ ಫೀಮೇಲ್ 1 ಕೇಜಲ್ಲಿ ಬಿಟ್ಬಿಡಿ, ಅಷ್ಟು ಮಾಡ್ಬೋದು. ಇಲ್ಲ ಅಂತಂದರೆ ಆಗಲ್ಲ. ನೆಕ್ಸ್ಟು ಇವಾಗ ಅವ್ರಿಗೆ ಅರ್ಥ ಆಗಿದೆ ಅನ್ಕೊತೀನಿ. ಆ್ಯಕ್ಚುಲಿ ಬ್ರೋ, ಅದು ಏನಾಗುತ್ತೆ ಅಂತಂದರೆ, ಇವಾಗ ಬರ್ಡ್ಸ್ಗಳು ಕೆಲವೊಂದು ಮೊಟ್ಟೆ ಇಟ್ಬಿಡ್ತವೆ ಬೇಸಿಗೆಗಾಲದಲ್ಲಿ ಬ್ರೀಡಾಗಿ, ಸರಿಯಾಗಿ ಮೈಟಿಂಗ್ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ಮೊಟ್ಟೆ ಇಡೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಅದು ಬೇಸಿಗೆಗಾಲ ಇರೋದ್ರಿಂದ ನೀವು ಸ್ವಲ್ಪ ಬ್ರೀಡಿಂಗ್ ಮಾಡಿಸ್ಲೇಬಾರ್ದು ಅಂತ ನಾನು ಸಜೆಷನ್ ಅದೇ. ಯಾಕೆಂದರೆ ಮನುಷ್ಯರಿಗೆ ಇರೋಕ್ಕಾಯ್ತಾ ಇಲ್ಲ, ಅಷ್ಟು ಸೆಕೆ ಇದೆ. ನೀವು ಬರ್ಡ್ಸ್ಗಳು ಬ್ರೀಡಿಂಗು ನೀವು ಕೇಳೋಂಗಿಲ್ಲ. ಗಾಳಿ ಆಡಲಿ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟಿದ್ದೀನಿ. ಆಮೇಲೆ ನಿಮಗೂ ಕೂಡ ಕ್ಲಾರಿಟಿ ಕೂಡ ಸಿಗುತ್ತೆ. ಕಾಣಿಸ್ತಾ ಇದಲ್ವಾ? ನನಗೆ ಅದು ಬಿಸಿಲಿಲ್ಲ, ಸ್ವಲ್ಪ ಡಿಸ್ಪ್ಲೇನೇ ಕಾಣ್ತಾ ಇರಲಿಲ್ಲ ಅವಾಗ. ಬ್ರೋ, ನ್ಯಾಚುರಲ್ ಆಗಿ ಈ ಟೈಮ್ ಬರ್ಡ್ಸ್ ಬ್ರೀಡ್ ಸೀಸನ್ ಬ್ರೋ. ಈ ಟೈಮ್ ಇಲ್ಲಿ ಎಲ್ಲ ಬರ್ಡ್ಸ್ ಮೊಟ್ಟೆ ಇಡ್ತಾ ಇದ್ದಾವೆ.
ಹೌದು ಬ್ರೋ, ಎಲ್ಲ ಬರ್ಡ್ಸು ಮೊಟ್ಟೆ ಇಡ್ತವೆ. ಅದೇ ಹೀಟ್ ಜಾಸ್ತಿ ಇರೋದ್ರಿಂದ ಅವು ಬ್ರೀಡಿಂಗ್ ಸೀಸನ್ ಇದೆಲ್ಲ. ಯಾಕೆಂದರೆ ಬರ್ಡ್ಸ್ಗಳಿಗೆ ಹೀಟ್ ಇರೋದ್ರಿಂದ ಬೇಗ ಬ್ರೀಡ್ ಆಗ್ಬಿಡ್ತವೆ ಈ ಟೈಮಲ್ಲಿ. ಮೋಹನ್ ಚಂದ್ರ ಅವ್ರು ಕಮೆಂಟ್ ಮಾಡಿರೋದು ಹೌದು ಬ್ರೋ, ಈ ಟೈಮಲ್ಲಿ ಬೇಗ ಬ್ರೀಡ್ ಆಗ್ಬಿಡ್ತವೆ. ಪೇರ್ ಆಗ್ತವೆ, ಬ್ರೀಡ್ ಆಗ್ಬಿಡ್ತವೆ. ಯಾಕೆಂದರೆ ಹೀಟ್ ಜಾಸ್ತಿ ಇರುತ್ತಲ್ಲ, ಸೊ ಬರ್ಡ್ಸ್ ಕೂಡ ಹೀಟಲ್ಲಿದ್ದು ಬೇಗ ಬ್ರೀಡ್ ಆಗ್ಬಿಡ್ತವೆ. ಏನಕ್ಕೆ ಅಂತಂದರೆ ಜಾಸ್ತಿ ಟೆಂಪ್ರೇಚರ್ ಇರೋದು ಅವ್ಗೆ ಗೊತ್ತಾಗಲ್ಲ. ನಾನೇ ಎಷ್ಟೊಂದು ಎಕ್ಸಾಂಪಲ್ಸ್ಗಳು ನೋಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಎಕ್ಸಾಂಪಲ್ ಹೇಳಿದೆ, ಮೊಟ್ಟೆ ಇಕ್ಕಿ ಯಾವ ಥರ ಹೀಟ್ ಸ್ಟ್ರೋಕ್ ಆಗಿದೆ ಅಂತ. ಸೊ ಆ ಥರ ಆಗ್ಬಿಟ್ರೆ ಬರ್ಡ್ನೇ ಕಳ್ಕೊಂಡ್ಬಿಡ್ತೀವಲ್ಲ. ಸೊ ಹಂಗಾಗಿ ಈ ಸೀಸನಲ್ಲಿ ಯಾರು ಕೂಡ ಬ್ರೀಡ್ ಮಾಡಿಸೋದು ಒಳ್ಳೇದಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ನಮ್ಮ ಕಾಕ್ಟೇಲ್ ಫಸ್ಟ್ ಕ್ಲಚ್ ಬ್ರೀಡಿಂಗ್ ಮಾಡಿದ್ದಾವೆ, ಬಟ್ ಇವಾಗ ಬಾಕ್ಸ್ ಒಳಗೆ ಹೋಗ್ತಾ ಇಲ್ಲ. ಬ್ರೋ ಫಸ್ಟ್ ಕ್ಲಚ್ ಮಾಡಿದಾವಲ್ವಾ, ಹಂಗಾಗಿ ಅದಕ್ಕೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ನೀವು ವೆಯ್ಟ್ ಮಾಡಿ. ಇವಾಗ ಆ್ಯಕ್ಚುಲಿ ಬ್ರೋ ನೀವು ಬ್ರೀಡಿಂಗ್ ಬಾಕ್ಸ್ನ ತೆಗ್ದಿಡಿ, ನೆಕ್ಸ್ಟ್ ಜೂನಲ್ಲಿ ನೀವು ಬಾಕ್ಸ್ನ ಕೊಡಿ. ಆ್ಯಕ್ಚುಲಿ ಎಷ್ಟು ಸರಿ ಹೇಳಿದ್ದೀನಿ ಅಂದರೆ ಜನಕ್ಕೆ, ನನಗೆ ಇಷ್ಟು ಕಮೆಂಟ್ ಆಗ್ತಾರೆ ಪಾಪ ಬ್ರೀಡ್ ಆಗ್ತಾಯಿಲ್ಲ ಅಂತ. ನೀವು ಬ್ರೀಡ್ ಆಗ್ತಾಯಿಲ್ಲ ಅಂತಂದರೆ ಆ ಬ್ರೀಡಿಗೆ ಆಗೋಕ್ಕೆ ಏನೇನೆಲ್ಲ ಸಪ್ಲಿಮೆಂಟ್ಸ್ ಕೊಡಬೇಕು ಅದನ್ನ ಇವಾಗ ಕೊಟ್ಟು ರೆಡಿ ಮಾಡ್ಕೊಳ್ಳಿ. ಬರ್ಡ್ನ ರೆಡಿ ಮಾಡಿಕೊಂಡು ಬ್ರೀಡಿಂಗ್ ಬಾಕ್ಸ್ನ ನೀವು ಮಳೆ ಆಗಿದ ತಕ್ಷಣ ಜೂನ್ ತಿಂಗಳಲ್ಲಿ ನೀವು ಕೊಡ್ಬೋದು, ಅಥವಾ ಮೇ ಎಂಡ್ ಅಥವಾ ಜೂನ್ ತಿಂಗಳಲ್ಲಿ ನೀವು ಕೊಡ್ಬೋದು. ಅವಾಗ ಸ್ವಲ್ಪ ಇವಾಗೇನಿದೆ ಇದು ಕೂಲಾಗಿ ಸ್ವಲ್ಪ ಅನ್ನಿಸ್ತಾ ಇದೆಯಲ್ಲ ನಿಮಗೆ ನನ್ನಿಂದೆ, ಆ ಥರ ಕೂಲಾಗಿರುತ್ತೆ, ಸ್ವಲ್ಪ ಬಿಸಿಲಿರಲ್ಲ. ಆಮೇಲೆ ಇನ್ನೊಬ್ರು ಕಮೆಂಟ್ ಮಾಡಿರೋದು, ಅವರು ಕಮೆಂಟ್ ಮಾಡಿರೋದು ಶಿಲ್ಪಾ HN ಅವ್ರು ಕಮೆಂಟ್ ಮಾಡಿರೋದು, ಬ್ರೋ ಸೆಟಪ್ ಇವಾಗ ಯೂನಿಫಾರ್ಮ್ಲಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಿಲ್ಪ ಅವರೇ. ನೆಕ್ಸ್ಟು ಅವರೇ ಕಮೆಂಟ್ ಮಾಡಿರೋದು, ಬ್ರೋ ಆಫ್ರಿಕನ್ ಲೋಬರ್ಡ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿ. 3rd ಟೈಮ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಆಫ್ರಿಕನ್ ಲೋಬರ್ಡ್ಸ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಅದು ಏನ್ರ ಬಗ್ಗೆ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮಾಡಿ. ಅದು ಏನ್ರ ಬಗ್ಗೆ, ಆಫ್ರಿಕನ್ ಲೋಬರ್ಡ್ಸ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಡಿಟೇಲ್ಡ್ ವಿಡಿಯೋ ಆಫ್ರಿಕನ್ ಲೋಬರ್ಡ್ಸ್ ಬಗ್ಗೆ ಮಾಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಡಿಸ್ಕ್ರಿಪ್ಷನ್ ನೀವು ಹೆಂಗೆ ಓಪನ್ ಮಾಡೋದು ಅಂತಂದರೆ, ಮೊದಲೇ ಡಿಸ್ಕ್ರಿಪ್ಷನ್ ಅಂತ ತೋರಿಸೋರು. ಇವಾಗ ಯೂಟ್ಯೂಬ್ ಅಪ್ಡೇಟ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಬಟನು ರೆಡ್ ಕಲರ್ ಇಲ್ಲ, ಸಬ್ಸ್ಕ್ರೈಬ್ ಬಟನು ಸಿಲ್ವರ್ ಅಥವಾ ವೈಟ್ ಕಲರ್ ಅಂತ ಹೇಳ್ಬೋದು. ಮತ್ತು ಡಿಸ್ಕ್ರಿಪ್ಷನ್ ಯಾವ ಥರ ಓಪನ್ ಮಾಡೋದು ಅಂತಂದರೆ, ನಾನು ಇವಾಗ ಏನು ವಿಡಿಯೋ ನೋಡ್ತಾ ಇದ್ದಾರೆ, ವಿಡಿಯೋ ಕೆಳಗಡೆ ಟೈಟಲ್ ಏನಿದೆಯಲ್ಲ, ವಿಡಿಯೋ ಟೈಟಲು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಫಸ್ಟ್ನೇ ಲಿಂಕೇ ಕ್ಲಿಕ್ ಮಾಡಿ. ಆಫ್ರಿಕನ್ ಲೋಬರ್ಡ್ಸ್ ಬಗ್ಗೆ ಸುಮಾರು ದಿನ ಹಿಂದೆ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಏನಾದ್ರು ಡೌಟ್ ಬಂತು ಅಂತಂದರೆ ಅದನ್ನ ಕಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ, ಅವಾಗ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಸರಿ ಹೋಗುತ್ತೆ ಏನು ಡೌಟ್ ಇತ್ತು ಅದ್ರ ಬಗ್ಗೆ. ನೆಕ್ಸ್ಟು ಕಮೆಂಟು, ಬ್ರೋ ನನ್ನ ಎಲ್ಲ ಬರ್ಡ್ಸು ಕಮೆಂಟ್ ಮಾಡೋರೆ, ಆಮೇಲೆ ತೆಗೆದಾಕ್ಬಿಟ್ಟೆ ನಾನು.